ಗೈಸ್ ಇದು ಪಿಜ್ಜಾ ಹೋಯ್ತಿದ್ದು. ಸೊ ಎರಡನೇದಾದ್ರೂ ಬೆಸ್ಟ್ ಗೈಸ್. ಅದು ಹೈಟ್ ಜಾಸ್ತಿ ಆಯ್ತು ಈ ಬಟ್ಲಲ್ಲಿ. ಸೊ ಅದಕ್ಕೆ ಇನ್ನೊಂದು ಸಣ್ಣದೊಂದು ಚಿಕ್ಕ ಹೈಟ್ ಅಲ್ಲಿರೋ ಒಂದು ಬಟ್ಲನ್ನ ಇಟ್ಟಿದೀವಿ ಗೈಸ್. ಇವಾಗ ಫೈನಲ್ ಆಗಿ ಇದೊಂದು ಅಂಡ್ ನೆಕ್ಸ್ಟ್ ಇದು ಸ್ಲೈಸ್ ಚೀಸ್ ಸ್ಲೈಸ್ ಹಾಕ್ಬೇಕು ಗೈಸ್. ಇವಾಗ ಆಯಿಲ್ ನ ಅಪ್ಲೈ ಮಾಡ್ತಾ ಇದೀನಿ ಗೈಸ್. ಜಾಸ್ತಿ ಪನ್ನೀರ್ ಹಾಕೋತಾ ಇದೀವಿ. ನೀವ್ ಹಾಕೊಂಡ್ರೆ ಮೀಡಿಯಂ ಆಗಿ ಹಾಕೊಳ್ಳಿ, ಬಿಕಾಸ್ ನಮ್ಗೆ ಈಗ ಒಂದ್ ಸ್ವಲ್ಪ ಉಳಿದ್ರೆ ಏನು ಮಾಡಕ್ಕಾಗಲ್ಲ, ಅದ್ರಿಂದ ಅಂದ್ಬಿಟ್ಟು ಜಾಸ್ತಿ ಹಾಕೊಂತ ಇದೀವಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಾನು ಮಾಡಕ್ ಹೊರಟಿರೋದೊಂದು ಹೋಮ್ ಮೇಡ್ ಪಿಜ್ಜಾನ. ಸೊ ರೆಡಿಮೇಡ್ ಪಿಜ್ಜಾ ಬೇಸು, ಮತ್ತೆ ಇದೊಂದು ಕ್ಯಾಪ್ಸಿಕಮ್, 2 ಆನಿಯನ್, ಹಾಗೆ ಒಂದು ಪನ್ನೀರು. ನಮ್ಗೆ ಮೋಜರೆಲ್ಲಾ ಚೀಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ಈಗ ಒಂದು ಚೀಸ್ ಸ್ಲೈಸ್ ತಗೊಂಡ್ಬಂದಿದೀವಿ. ಹಾಗೆ ಇದೊಂದು ಪಿಜ್ಜಾದು ಸಾಸು. ಸೊ ಇದು ನಾನು ನಿನ್ನೆನೆ ತಂದಿದ್ವಿ, ಬಟ್ ನಿನ್ನೆ ವಿಡಿಯೋನ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದೀವಿ. ನನ್ನ ಜೊತೆ ಇವನೊಬ್ಬ ಇದ್ದಾನೆ ಬ್ಲ್ಯಾಕ್ ಬ್ಯೂಟಿ, ಇವನೊಬ್ಬ ಇದ್ದಾನೆ ಪೆಪ್ಪೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ, ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಇದೇ ಫಸ್ಟ್ ಟೈಮ್ ನಾನು ಪಿಜ್ಜಾನ ಮನೇಲಿ ರೆಡಿ ಮಾಡ್ತಾ ಇರೋದು. ಹೇಳ್ಕೊ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡ. ಫಸ್ಟ್ ಈರುಳ್ಳಿನ ಸಿಪ್ಪೆ ಮೇಲೆ ಸಿಪ್ಪೆ ತೆಗಿಯಲ್ವಾ? ಆನಿಯನ್ ಮಾಡ್ತಾನೆ ಗೈಸ್. ಇವಾಗ ಹಾಗೆ ಒಂದು ಟೊಮೊಟೊನ ಆಡ್ ಮಾಡ್ಕೋತೀವಿ. ಟೊಮೊಟೊ ನೋಡಿ ಯಾವ ತರ ಜೋಡಿಸಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಅಷ್ಟು ಒಂದೇ ಒಂದು ಸಾಕು. ಒಂದು ಟೊಮೊಟೊ ಹಾಕೋತೀವಿ. ಸೊ ಇವಾಗ ನಾವು ಮಾಡ್ತಿರೋದು 2 ಪಿಜ್ಜಾ. ಸೊ 2 ಪಿಜ್ಜಾಕ್ಕೆ 2 ಆನಿಯನ್, ಹಾಗೆ ಒಂದು ಕ್ಯಾಪ್ಸಿಕಮ್, ಮತ್ತೆ ಒಂದು ಟೊಮೆಟೊ. ಅದು ಓಪನ್ ಮಾಡು ಗೈಸ್. ಈ ಆನಿಯನ್ಗಳನ್ನ ನೀವು ಆದಷ್ಟು ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ರೌಂಡ್ ಕಟ್ ಮಾಡಬಾರ್ದಾಗಿದ್ದು. ಇವಾಗ ಈ ತರ ಸಾಸ್ ಹಾಕ್ಬೇಕು. ಇದೊಂದು ಪಿಜ್ಜಾ ಸಾಸ್ ಅಂಡ್ ಇದು ಚೀಸ್ ಸ್ಲೈಸು ಅಂಡ್ ಟೊಮೊಟೊ ಮತ್ತೆ ಆನಿಯನ್, ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ನ ಕ್ಯೂಬ್ ಕಟ್ ಮಾಡ್ಕೊಂಡಿದೀವಿ. ಸೊ ಇವಾಗ ಪಿಜ್ಜಾ ಸಾಸ್ ನ ಅಪ್ಲೈ ಮಾಡೋಣ. ಇದನ್ನ ಫುಲ್ ಕ್ಲೀನ್ ಆಗಿ ಸರೌಂಡಿಂಗ್ ಎಲ್ಲ ಕ್ಲೀನ್ ಆಗಿ ಸವರ್ಬೇಕು, ಎಡ್ಜಸ್ ಎಲ್ಲವೇ, ಇಲ್ಲಾಂದ್ರೆ ಏನದು ಬ್ರೆಡ್ ತರ ಬಂದ್ಬಿಡುತ್ತೆ. ಒಂಚೂರು ಹಾಕದ ಸಾಕು. ಇವಾಗ ಬೇಸ್ ಮೇಲೆ ಇದು ಸಾಸ್ ಹಾಕೊಂಡ್ಮೇಲೆ ಈಗ ಆನಿಯನ್ ಹಾಕೋತಾ ಇದೀವಿ. ಹೆಂಗ ಇಡೋದಿದು? ಹಂಗೆ ಹಿಂಗಿಡು, ಹಂಗ ಮುರಿದು ಬಿಡ್ಲ ಮಧ್ಯದಲ್ಲಿ ಹಿಂಗೆ.
ಇದೊಂದು ಫಸ್ಟ್ ಟೊಮ್ಯಾಟೊ ಹಾಕ್ಬೇಕಿತ್ತು ಫಸ್ಟ್ ಟೊಮ್ಯಾಟೊ ಹಾಕ್ಬೇಕಿತ್ತು. ಟೊಮೆಟೊ ರೌಂಡ್ ರೌಂಡ್ ಇರ್ತದೆ. ಸಾಕು ಬಿಡು, ಜಾಸ್ತಿ ಹಾಕ್ಬಿಡು. ಇವಾಗ ಕ್ಯಾಪ್ಸಿಕಮ್ ಇಡೋಣ. ಇವಾಗ ಫೈನಲ್ ಆಗಿ ಇದೊಂದು ಅಂಡ್ ನೆಕ್ಸ್ಟ್ ಇದು ಸ್ಲೈಸ್ ಚೀಸ್ ಸ್ಲೈಸ್ ಹಾಕ್ಬೇಕು. ಈಗ ದಪ್ಪ ಆಗೋಯ್ತು ಪನ್ನೀರ್. ಪನ್ನೀರ್ ಟಾಪಿಂಗ್ಸ್ ಗೈಸ್ ಜಾಸ್ತಿ ಆಗೋಯ್ತು, ಅಂದ್ರೆ ಜಾಸ್ತಿ ಹಾಕ್ಬಿಡ್ತೀವಿ ತುಂಬಾ, ಯಾಕಂದ್ರೆ ತುಂಬಾ ಇದೆ ಇಲ್ಲಿ 200 ಗ್ರಾಮ್ಸ್. ಜಾಗನೇ ಇದೆ ಇಡಕ್ಕೆ. ಪಿಜ್ಜಾ ಬೇಸಿಸ್ ದೊಡ್ಡ ಇರುತ್ತೆ. ಬಟ್ ದೊಡ್ಡ ಇರ್ಲಿಲ್ವಲ್ಲ. ಇವಾಗ ಫೈನಲ್ ಇಂಗ್ರೀಡಿಯಂಟ್ ಈಗ ಸ್ಲೈಸು, ಚೀಸ್ ಸ್ಲೈಸ್. ಏನೇ ಏನ್ ಚೀಸ್ ಹಾಕ್ತಾ ಇದೀನಿ ನಡಿ. ಇವಾಗ ಚೀಸ್ ಒಂದು ಓಪನ್ ಮಾಡಿ ಹಾಕೋದಷ್ಟೇ. ಹೆಂಗ್ ಬರುತ್ತೆ ಏನು ಅನ್ನೋದು ಒಂಚೂರು ಗೊತ್ತಿಲ್ಲ, ಬಿಕಾಸ್ ಇದು ಫಸ್ಟ್ ಟೈಮ್ ಈ ತರ ಮನೇಲಿ ಮಾಡ್ತಾ ಇರೋದು ಪಿಜ್ಜಾನ. ಹಂಗೆ ಬಿಚ್ಚು ಹೇಳಿದ್ರೆ ಬರಲ್ವಲ್ಲ. ಬ್ಲಾಕ್ ಹುಡುಕಿದ್ರೆ ಸಿಗ್ಲಿಲ್ಲ, ಸೊ ಸ್ಲೈಸ್ ನ ಹಾಕ್ತೀವಿ. ಒಂದೇ ಸಾಕು ಅಂದ್ಬಿಟ್ಟು ಎರಡು ಸಾಕು, ಎರಡು ಹಾಕೋಣ. ಇದನ್ನೇ ಕಟ್ ಮಾಡಿ ಹಾಕ್ಬೇಕು. ಹಂಗೆ ಮೆಲ್ಟ್ ಆಯ್ತದಲ್ಲ, ಸ್ಪ್ರೆಡ್ ಆಗಲ್ವಲ್ಲ ಇವನ್ ಆಗಿ. ಪರವಾಗಿಲ್ಲ ಅವನು ಗೈಸ್, ಇದು ಫಸ್ಟ್ ಟೈಮು ಅಂಡ್ ಇನ್ನೊಂದ್ ದಿನ ಮಾಡೋಣ ಅಂದ್ರೆ ಕಮೆಂಟ್ ಮಾಡಿ. ಸೊ ಅದು ಇನ್ನೂ ಕ್ಲೀನ್ ಆಗಿ ಮಾಡ್ತೀನಿ. ಪಿಜ್ಜಾ ಬೇಸ್ ನ ಮನೇಲೆ ರೆಡಿ ಮಾಡಿ ಯಾವ ತರ ಮಾಡೋದು ಅದೆಲ್ಲ ಕುಕಿಂಗ್ ಬ್ಲಾಗ್ ತರ ಮಾಡ್ತೀನಿ. ಸೊ ಇವಾಗ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಗಾಯ್ಸ್, ಬಿಕಾಸ್ ಇದು ಫಸ್ಟ್ ಟೈಮು. ಫ್ಯಾನ್ಗೆ ಆಯಿಲ್ ಅಪ್ಲೈ ಮಾಡಿ. ಗೈಸ್ ಇವಾಗ ಆಯಿಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ.
ಗೈಸ್ ಆಯಿಲ್ ನ ಆದಷ್ಟು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಸೀದೋಗ್ಬಿಟ್ರೆ ಕಷ್ಟ ಪಿಜ್ಜಾ ಬೇಸ್. ಸೊ ಇವಾಗ ಇಡ್ತಾ ಇದೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗಾಗುತ್ತೆ ಏನು ಅಂತ ನೋಡೋಣ. 8 ಗಂಟೆ ಈ ಬ್ಲಾಗ್ ನ ಫುಲ್ ನೋಡಿ. ಬಿಡು ಅದು ಬೇಯ್ತಾ ಇರಲಿ, ಇವಾಗ ಇನ್ನೊಂದು ಪೀಸ್ ಆಗಿ ರೆಡಿ ಮಾಡಿ. ನಿಮಿಷದ ಇವಾಗ ಫೈನಲ್ ಆಗಿ ಇಟ್ಟಿದೀವಿ. ಸೊ ನೋಡೋಣ ಏನಾಗುತ್ತೆ, ಹೇಗ್ ಚೆನ್ನಾಗಾಗುತ್ತೆ ಏನು ಅಂತ. ಸೊ ಇವಾಗ ಇದು ಬೇಯೋದ್ರ ಒಳಗಡೆ ನಾವ್ ಇನ್ನೊಂದು ಪಿಜ್ಜಾನ ರೆಡಿ ಮಾಡ್ಕೊಬೇಕು. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಅದನ್ನ ಹಾಕಲ್ಲ ಗೈಸ್. ಹಾಗೆ ಇನ್ನೊಂದು, ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಟಿರಿ. ಇದೊಂದಾದ್ಮೇಲಿಂದ ನೆಕ್ಸ್ಟ್ ಇದನ್ನ ಬೇಯೋಕ್ ಇಡ್ತೀವಿ. ಸೊ ಅದಾದ್ಮೇಲಿಂದ ಏನಾಗುತ್ತೆ, ಯಾರ್ದು ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲಿ, ಲುಕ್ ವೈಸ್ ಅಲ್ಲಿ ನೋಡೋಣ. ಅಲ್ಲಿ ಗಂಟ ನೋಡ್ತಾ ಇರಿ. ಸೊ ಇವಾಗ ಅದು 2 ಬೆಂದಾದ್ಮೇಲಿಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅದು ಹೈಟ್ ಜಾಸ್ತಿ ಆಯ್ತು ಈ ಬಟ್ಲಲ್ಲಿ. ಸೊ ಅದಕ್ಕೆ ಇನ್ನೊಂದು ಸಣ್ಣದೊಂದು ಚಿಕ್ಕ ಹೈಟ್ ಅಲ್ಲಿರೋ ಒಂದು ಬಟ್ಲನ್ನ ಇಟ್ಟಿದೀವಿ. ಅದೊಂಥರ ಪ್ಲೇಟ್ ಅನ್ಕೊಳ್ಳಿ. ಸೊ ಅದನ್ನ ಇಟ್ಟಿದೀವಿ. ಫುಲ್ ಇತ್ತ. ಸೊ ಇಲ್ಲಿ ನೋಡಿ, ಮರ ಕಟ್ ಮಾಡ್ದಂಗ್ ಕಟ್ ಮಾಡ್ತಾ ಇದೀನಿ. ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕಾಯ್ತು. ನಾವು ಮಾಸ್ಟರ್ ಶೆಫ್ ನೋಡಿ, ಮಾಸ್ಟರ್ ಶೆಫ್ ಮೈಸೂರು ಗೈಸ್. ಇದು ಪಿಜ್ಜಾ ಹೋಯ್ತಿದ್ದು. ಸೊ ಎರಡನೇದಾದ್ರೂ ಬರ್ಲಿ ಬೆಸ್ಟ್ ಟ್ರೈ ಬೆಸ್ಟ್ ಮಾಡೋಣ. ನಸ 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 ಏನೋ ಒಂದ್ ಮಾಡೋಣ. ಒಟ್ನಲ್ಲಿ ಇದ್ರ ತರ ಅಂತೂ ಆಗ್ಬಾರ್ದು, ಅದು ಅಷ್ಟೇ. ಇದಂಗೆ ನೋಡಿ, ಈಗ ತಿಂದ್ ನೋಡ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಇರೋ ಆಗ್ಲಿ. ಇದನ್ನ ಹಾಕೋಣ. ಬೇಸ್ ತೋರಿಸಿ ಇರ್ಲಿ. ಓ ವಾ, ದ ನೈಸೆಸ್ಟ್ ಬೇಸ್ ಇನ್ ದ ವರ್ಲ್ಡ್ ಇದು. ಬೇಸ್ ನೋಡಿ, ಬೇಸ್. ಬಿಸ್ಕೆಟ್ ತಿಂತಾನ್ ಗೈಸ್. ಹೆಂಗಿದೆ ಗೈಸ್, ಬೇಸ್ ಒಂದು ಚೆನ್ನಾಗಿದ್ರೆ ಇನ್ ಮೇಲ್ಗಡೆದೆಲ್ಲ ಚೆನ್ನಾಗಿದೆ, ಟಾಪಿಂಗ್ಸ್ ಟೇಸ್ಟ್ ಎಲ್ಲ. ಅಂದ್ಬಿಟ್ರೆ ಬೇಸ್ ಒಂದೇ ಚೆನ್ನಾಗಿಲ್ಲ. ಯಾವ್ದು ನಾನ್ ತಿಂದಿದ್ದು ಇದಲ್ವಾ ಗೈಸ್? ನಾನು ಒಬ್ಬ ರೋಸದಲ್ಲಿ ಇದೀನಿ ಅಂದ್ಬಿಟ್ಟು ಒಬ್ರೆ ಮೈತಾವ್ರ ನೋಡಿ ಗೈಸ್. ಈ ತರ ಎಲ್ಲ ಮಾಡಕ್ ಆಗುತ್ತೆ? ಈ ತರ ಎಲ್ಲ ಫ್ರೆಂಡ್ಸ್ ಆಗಿರೋದು. 2 ಪೀಸ್ ಎತ್ತಿಡ್ತೀನಿ, ಇರೋ ಅರ್ಧ ಪೀಸು. ಪರವಾಗಿಲ್ಲ, ಅದನ್ನ ತಿನ್ಕೊಂಡಿದ್ದಲ್ಲಿ ತಿಡಿ ಸಾಕು. ಗೈಸ್, ಇದ್ರಲ್ಲೇ 2 ಪೀಸ್ ಎತ್ತಿಡಿದ್ವಿ. ಪರವಾಗಿಲ್ಲ ಗೈಸ್, ನಾ ಇದ್ರಲ್ಲೇ ತಿನ್ಕೋತೀನಿ, ಇವ್ರು ತಿನ್ಕೊಳ್ಳಿ, ಬೇಜಾರಿಲ್ಲ. ಅದು ರೋಸ್ಟ್ ಆಗೋದು ಪರವಾಗಿಲ್ಲ. ಒಟ್ಟ ಹೆಂಗೋ ಒಂದು ಅರ ದಿನ ನನ್ ನೋಡಿ ಗೈಸ್. ತಿಂತಿರೋ ಸ್ಟೈಲ್ ನೋಡಿ ಗೈಸ್. ಇಲ್ಲಿ ನಮ್ ಕತ್ತೆ ಅವ್ರು ತಿಂತಿರೋ ಸ್ಟೈಲ್ ನೋಡಿ ಗೈಸ್. ನಿಮ್ದು ಹೇಗಿದೆ ರಿಯಾಕ್ಷನ್ ತಿಂದ್ಮೇಲೆ ಹೇಳಿ ಸ್ವಲ್ಪ. ಹೇಗಿದೆ ಟೇಸ್ಟ್ ಆಗಿ ಹೇಳಿ ಗಾಯಸ್. ಸೀದೋಗ್ಬೇಡ್ದಿತ್ತು, ಚೆನ್ನಾಗಿರ್ತಿತ್ತು. ಟೇಸ್ಟ್ ಏನೋ ಪ್ರಾಬ್ಲಮ್ ಆಗಿದ್ಯಾ ಅಂದ್ರೆ ಬರೀ ಅದೊಂದು ಪ್ರಾಬ್ಲಮ್ ಅಷ್ಟೇ. ಓಕೆ ಓಕೆ, ಚೆನ್ನಾಗಿ ಬರ್ತದೆ ಅಲ್ಲಿ. ಇದು ಚೆನ್ನಾಗಿ ಬಂದೇ ಬರಲೇಬೇಕು ಗೈಸ್. ಗೈಸ್, ಫೈನಲಿ 2ನೇ ಪಿಜ್ಜಾನು ರೆಡಿ ಆಗಿದೆ. ಬಟ್ ಇದು ಅದೇ ಥರ ಸ್ವಲ್ಪ ಸೀದೋಗಿದೆ, ಬಿಕಾಸ್ ಇದು ಬೇಸ್ನ ನಾವು ರೆಡಿಮೇಡಲ್ಲಿ ನಾವು ಮನೇಲಿ ಮಾಡೋದಕ್ಕಾಗಲ್ಲ. ಅಂದರೆ ರೆಡಿಮೇಡ್ ಪಿಜ್ಜಾ ಬೇಸಲ್ಲಿ ನಾವು ಮನೇಲಿ ಪ್ಯಾನಲ್ಲಿ ಮಾಡೋದಕ್ಕಾಗಲ್ಲ. ಸೊ ನಾವು ಪಿಜ್ಜಾ ಬೇಸ್ನ ನಾವೇ ಮನೇಲಿ ಮಾಡಿ ಮನೇಲಿ ಪ್ಯಾನಲ್ಲಿ ಮಾಡಬೇಕು. ಸೊ ಅದಕ್ಕೆ ಇದು 2 ಇದೇ ಥರ ಸೇಮು ಸೀದೋಗ್ಬಿಟ್ಟಿದೆ. ಅಂದರೆ ಬೇಸು ಗಟ್ಟಿಯಾಗಿ ಹೋಗುತ್ತೆ ಗೈಸ್. ಸೊ ಅದಕ್ಕೆ ನೀವು ಏನಾದರೂ ಮನೇಲಿ ಮಾಡಿದ್ರೆ ಪಿಜ್ಜಾ ಬೇಸ್ನ ಮನೇಲೇ ರೆಡಿ ಮಾಡ್ಕೊಳ್ಳಿ. ಸೊ ಅಂಗಡೀಲಿ ಮಾತ್ರ ತಂದರೆ ನೀವು ಓವನಲ್ಲೇ ಮಾಡಬೇಕು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅದು ಪಿಜ್ಜಾದು ಬೇಸ್ನ ರೆಡಿಮೇಡ್ ಬೇಸಿಂದ ನಾವು ಮನೇಲಿ ಮಾಡೋಕ್ಕಾಗಲ್ಲ ಪ್ಯಾನ್ ಪಿಜ್ಜಾದಲ್ಲಿ. ಸೊ ಪ್ಯಾನಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದು ನಾವು ಮನೇಲಿ ರೆಡಿ ಮಾಡ್ಕೊಂಡು ಮನೇಲಿ ಮಾಡಬೇಕಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.